ಹಲೋ ಫ್ರೆಂಡ್ಸ್, ಲಾಸ್ಟ್ ವೀಕು ನಾವು ನೋಡಿದ್ವಿ ವೀಲ್ ಬ್ಯಾಲೆನ್ಸಿಂಗು ಮಾಡಿಸಿಲ್ಲ ಅಂದರೆ ಏನಾಗುತ್ತೆ, ವೀಲ್ ಬ್ಯಾಲೆನ್ಸಿಂಗ್ ಯಾವಾಗ ಮಾಡಿಸ್ಬೇಕು ಅಂತೆಲ್ಲ. ಸೊ ಇವತ್ತು ನಾವು ತಿಳ್ಕೊಳ್ಳೋಣ ವೀಲ್ ಅಲೈನ್ಮೆಂಟು ಅಂದ್ರೇನು, ವೀಲ್ ಅಲೈನ್ಮೆಂಟ್ಗೂ ವೀಲ್ ಬ್ಯಾಲೆನ್ಸಿಂಗು ಏನು ವ್ಯತ್ಯಾಸ ಅಂತ. ನಾನು ಸಹ ವೀಲ್ ಬ್ಯಾಲೆನ್ಸಿಂಗು ವೀಲ್ ಅಲೈನ್ಮೆಂಟು ಎಲ್ಲ ಹತ್ತಿರ ಒಂದೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಇವಾಗ ನಮಗೆ ಗೊತ್ತಾಯಿತು ಹೇಗೆ ಮಾಡಿಸೋದು, ಏನು ವ್ಯತ್ಯಾಸ ಅಂತ. ವೀಲ್ ಬ್ಯಾಲೆನ್ಸಿಂಗು ವೀಲ್ ಅಲೈನ್ಮೆಂಟು ಎರಡೂ ಈ ಚಕ್ರಕ್ಕೆ ಒಂದು ಇಬ್ಬರು ಫ್ರೆಂಡ್ಸ್ ಇದ್ದಂಗೆ, ಅವು ಒಂದೇ ಸರಿ ಸೇರಿಕೊಂಡು ಕೆಲಸ ಮಾಡಬೇಕು. ಆದರೆ ಅವೆರಡು ಬೇರೆ ಬೇರೆ, ಆಯಿತಾ. ಸೊ ಇವರೆರಡರ ಕೆಲಸನೂ ಬೇರೆ ಬೇರೆ. ವೀಲ್ ಬ್ಯಾಲೆನ್ಸಿಂಗ್ ಅಂದರೆ ತೂಕವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅದು ಚಕ್ರದ ತೂಕ ಎಲ್ಲ ಕಡೆ ಸಮವಾಗಿ ಇರಬೇಕು. ಆವಾಗ ಮಾತ್ರ ಅದು ಇಡೀ ಕಾರನ್ನು ಹೊತ್ಕೊಂಡು ಓಡಾಡೋದಕ್ಕೆ ಸರಿ ಹೋಗುತ್ತೆ. ವೀಲ್ ಬ್ಯಾಲೆನ್ಸಿಂಗ್ ಉದ್ದೇಶ ಏನಂದರೆ ಶೇಕ್ ಆಗಬಾರ್ದು, ಗಾಡಿ ಶೇಕ್ ಆಗಬಾರ್ದು. ಆವಾಗ ವೀಲ್ ಬ್ಯಾಲೆನ್ಸಿಂಗ್ನ ನಾವು ಕಳೆದ ವಾರ ನೋಡಿದ್ವಿ. ಒಂದು 5-7 ಸಾವಿರ ಆದ ತಕ್ಷಣ ಸರಿ ಮಾಡಿಸ್ಬೇಕು. ಹ್ಯಾಂಡ್ಲೆಸ್ ಸ್ಟೀರಿಂಗ್ ಶೇಕ್ ಆಗ್ತಾಯಿದ್ರೆ ಮಾಡಿಸ್ಬೇಕು. ಟೈರ್ ಬದಲಾಯಿಸಿದಾಗ, ಪಂಚರ್ ಕೆಲಸ ಮಾಡಿದಾಗ ಎಲ್ಲ ಮಾಡಿಸ್ಬೇಕು. ಹೈ ಸ್ಪೀಡ್ನಲ್ಲಿ ಶೇಕ್ ಆಗ್ತಾಯಿದ್ರೆ, ಹ್ಯಾಂಡ್ಲ್ ಕಂಪಿಸ್ತಾ ಇದ್ದರೆ, ಆಮೇಲೆ ಟಯರು ಸರಿ ಇಲ್ಲ, ಆ ಕಡೆ ಈ ಕಡೆ ಕೂತ್ಕೊತಾ ಇದೆ, ಬೇಗ ಯಾವ್ದಾದ್ರು ಒಂದು ಟಯರಿನ ಇಳಿತಾ ಇದೆ ಅಂತೆಲ್ಲ ಆದಾಗ ನೀವು ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕು ಅಂತ ನೋಡಿದ್ವಿ. ಇದಕ್ಕೆ ವೀಲ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ವೀಲ್ ಅಲೈನ್ಮೆಂಟ್ ಅಂದರೆ ಏನು ಗೊತ್ತಾ? ವೀಲ್ ಅಲೈನ್ಮೆಂಟ್ ಅಂದರೆ ನೀವು ಗಾಡಿ ಓಡಿಸ್ತಾ ಇರ್ತೀರ, ಇದ್ದಕ್ಕಿದ್ದಂತೆ ಗಾಡಿ ನೀವು ಎಡಕ್ಕೆ ಹೋಗು ಅಂದರೆ ಎಡಕ್ಕೆ ಹೋಗಲ್ಲ, ಅದು ಬಲಕ್ಕೆ ಹೋಗುತ್ತೆ. ಬಲಕ್ಕೆ ಹೋಗು ಅಂದರೆ ಎಡಕ್ಕೆ ಹೋಗುತ್ತೆ. ಈ ಥರ ಯಾವುದೋ ಕಡೆ ಎಳ್ಕೊಂಡು ಹೋಗುತ್ತೆ ಗಾಡಿ. ಈ ದೊಡ್ಡ ದೊಡ್ಡ ಟ್ರಕ್ಗಳು ಬಸ್ಸುಗಳು ಎಲ್ಲ ಕಂಟ್ರೋಲ್ ಸಿಗದೆ ಎಲ್ಲಿಗೆಲ್ಲಿಗೋ ಗುದ್ಕೊಂಡ್ಬಿಟ್ಟು ಅಂತೆಲ್ಲ ನೀವು ಕೇಳ್ತಿರ್ತೀರ. ಅದು ಹೆಚ್ಚಾಗಿ ಈ ಥರ ವೀಲ್ ಅಲೈನ್ಮೆಂಟ್ ಇಲ್ಲದಾಗ ಆಗುತ್ತೆ. ಸೊ ನೀವು ಒಂದೇ ದಾರಿನಲ್ಲಿ ನೇರವಾಗಿ ನೀವು ಹೇಳ್ದಲ್ಲಿ ಗಾಡಿ ಓಡಬೇಕು ಅಂತಂದರೆ ಟೈರ್ಗಳು ಸಮವಾಗಿ ಕೂತ್ಕೊಬೇಕು. ಈ ಟೈರ್ಗಳು ಒಂದು ಸಮತೋಲನದಲ್ಲಿ ನೋಡಿ, ಹಿಂದೆರಡು ಗಾಲಿ ಮುಂದೆರಡು ಗಾಲಿ ಇರುತ್ತಲ್ಲ, ಆ ಎರಡು ಗಾಲಿಗಳು ಸರಿಯಾಗಿ ಕೂತ್ರೆ ಮಾತ್ರ ಸರಿಯಾಗಿ ಒಂದೇ ದಿಕ್ಕಿನಲ್ಲಿ ಕಾರ್ ಹೋಗುತ್ತೆ ಅಥವಾ ಯಾವುದೇ ವಾಹನ ಹೋಗುತ್ತೆ. ಸೊ ಆ ಥರ ಹೋಗೋದಕ್ಕೆ ನೀವು ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. ಈ ವೀಲ್ ಅಲೈನ್ಮೆಂಟ್ ಮಾಡಿಸೋದು ಹೇಗೆ, ಯಾವಾಗ ಮಾಡಿಸೋದು? ವೀಲ್ ಅಲೈನ್ಮೆಂಟ್ನ ನೀವು ಎಲ್ಲೇ ವೀಲ್ ಅಲೈನ್ಮೆಂಟ್ ಸೆಂಟ್ರಲ್ಲಿ ಹೋದರೂ ಮಾಡಿಕೊಡ್ತಾರೆ. ಇವಾಗ ನಾನು ಮಾಡಿಸ್ತಾ ಇದ್ದೀನಿ ನೋಡಿ, ಹೀಗೆ ಮಾಡಿಕೊಡ್ತಾರೆ. ಇದನ್ನು ಯಾವಾಗ ಮಾಡಿಸ್ಬೇಕು ಅಂತಂದರೆ, ವಾಹನ ಒಂದು ಕಡೆ ಹಿಂಗೆ ಎಳೆಯೋದಕ್ಕೆ ಶುರುವಾಯಿತು, ಆಮೇಲೆ ಸ್ಟೀರಿಂಗು ನೀವು ಇಟ್ಟಾಗ ಹಿಂಗೆ ತಿರುಗಿಸಿಟ್ಟಾಗ ಅದು ಸ್ವಲ್ಪ ಆ ಕಡೆ ಈ ಕಡೆ ವಾರ್ಕೊಂಡು ಕೂತ್ಕೊಳ್ಳುತ್ತೆ, ಸೆಂಟ್ರಲ್ ಕರೆಕ್ಟಾಗಿ ಕೂತ್ಕೋತಾ ಇಲ್ಲ ಅಂದರೆ ನಿಲ್ಲಿಸಿದಾಗ ಅಂತಂದರೆ, ಆಮೇಲೆ ಗಡಿಬಿಡಿ ಅಥವಾ ಗುಂಡಿನಲ್ಲಿ ಬಿದ್ದೋಗಿದೆ ಕಾರು, ಆ ಬಿದ್ದೋಗಿದ್ದ ಕಾರನ್ನ ಎತ್ಕೊಂಡ್ಬಂದಿದ್ದೀರಾ ಅಂತಂದಾಗ, ಆಮೇಲೆ ಪ್ರತಿ 6 ತಿಂಗಳಿಗೊಂದು ಸರಿ ಅಂತ ಹೇಳ್ತಾರೆ. ನೋಡಿ ನೀವು ಯಾವ ಥರ ಓಡಿಸ್ತೀರಾ ಅಂತ. ಒಬ್ಬೊಬ್ಬರು ಪ್ರತಿದಿನ 500-600 ಕಿಲೋಮೀಟ್ರ್ ಓಡಾಡಿಬಿಟ್ಟು 6 ತಿಂಗಳ ವೆಯ್ಟ್ ಮಾಡೋದಕ್ಕಾಗಲ್ಲ, ಬೇಗ ಮಾಡಿಸ್ಬೇಕಾಗುತ್ತೆ. ಕೆಲವೊಬ್ಬರು ವರ್ಷಕ್ಕೆ ಒಂದು 10,000 ಓಡಿಸೋರು ಇರ್ತಾರೆ, ಅವರು ವರ್ಷಕ್ಕೆ ಒಂದೇ ಸರಿ ಮಾಡಿಸಿದ್ರೆ ಸಾಕಾಗುತ್ತೆ. ಸೊ ನೀವು ಯಾವ ಥರ ಓಡಿಸ್ತೀರಾ ಅನ್ನೋದ್ರ ಮೇಲೆ, ಅದರ ವಾಹನದ ಯೂಸೇಜ್ ಮೇಲೆ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿ ಯಾವಾಗ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಅಂತ. ಆದರೆ ಯಾವುದೇ ಕಾರಣಕ್ಕೂ ತುಂಬ ಡಿಲೇ ಮಾಡಿಬಿಟ್ಟು ವರ್ಷಾನುಗಟ್ಟಲೆ ಎಲ್ಲ ಬಿಟ್ಬಿಟ್ಟೆಲ್ಲ ಮಾಡಿಸ್ಬೇಡಿ. ಆಗಾಗ ಚೆಕ್ ಮಾಡಿಸಿ ವೀಲ್ ಅಲೈನ್ಮೆಂಟ್ನ ಸರಿಯಾಗಿ ಇಟ್ಕೊಳ್ಳಿ. ಸೊ ವೀಲ್ ಬ್ಯಾಲೆನ್ಸಿಂಗ್ ಅಂದರೆ ಅದು ಶೇಕಿಂಗನ್ನು ತಪ್ಪಿಸೋದು. ವೀಲ್ ಅಲೈನ್ಮೆಂಟ್ ಅಂದರೆ ಒಂದೇ ಕಡೆ ನೇರವಾಗಿ ಹೋಗೋ ಥರ ನೋಡ್ಕೊಳ್ಳೋದು. ಆಮೇಲೆ ವೀಲ್ ಬ್ಯಾಲೆನ್ಸಿಂಗ್ ಯಾಕೆ ಮಾಡ್ತೀವಿ ಅಂತಂದರೆ, ತೂಕನ ಇಂಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನು ಸಮತೋಲನ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ. ಚಕ್ರಗಳ ದಿಕ್ಕನ್ನು ತಪ್ಪಿದ್ದನ್ನು ಸರಿಯಾಗಿ ಒಂದೇ ಕಡೆ ಹೋಗೋ ಥರ ಮಾಡೋದು ವೀಲ್ ಅಲೈನ್ಮೆಂಟು. ಆಮೇಲೆ ಯಾವಾಗ ಮಾಡಿಸ್ಬೇಕು ಅಂದರೆ, ಸ್ಟೀರಿಂಗಲ್ಲಿ ಕಂಪನ ಬರುತ್ತೆ, ಹಿಂಗೆ ಶೇಕ್ ಆಗೋಕ್ಕೆ ಶುರುವಾದರೆ ನೀವು ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕು ಅಂತ. ಆ ಕಡೆ ಈ ಕಡೆ ವೆಹಿಕಲ್ ಓಡೋಗ್ತಾ ಇದೆ, ನೀವು ಹೇಳ್ದಂಗೆ ಕೇಳ್ತಿಲ್ಲ ಅಂತಂದರೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಅಂತ ಅರ್ಥ. ಎಲ್ಲಿ ಮಾಡ್ತಾರೆ? ಫಸ್ಟು ಚಕ್ರವನ್ನು ಯಂತ್ರದಲ್ಲಿ ತೂಕ ಪರಿಶೀಲನೆ ಮಾಡಿ ನೋಡ್ತಾರೆ, ಸರಿ ಇದೆಯಾ ಇದು ಅಂತ. ಅದು ಸರಿ ಇಲ್ಲ ಅಂತಂದರೆ ಅಲ್ಲಿ ಮಾಡಿಸ್ತಾರೆ. ವೀಲ್ ಅಲೈನ್ಮೆಂಟು ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಅಂತಲೇ ಎಲ್ಲ ಟೈರ್ ಅಂಗಡಿನಲ್ಲಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಕೇಳಿ ಮಾಡಿಸ್ಕೊಬೇಕು ಆಯಿತಾ. ಒಂದೊಂದು ಪ್ರಾಬ್ಲಮ್ ಇರುತ್ತೆ ಇದರಲ್ಲಿ. ಆ ಪ್ರಾಬ್ಲಮ್ ಏನು ಅಂತೆಲ್ಲ ನಾನು ಮುಂದಿನ ವಾರದ ಸಂಚಿಕೆಯಲ್ಲಿ ಹೇಳ್ತೀನಿ. ಏನು ಪ್ರಾಬ್ಲಮ್ ಆಗುತ್ತೆ, ಯೂಶ್ವಲಿ ಏನೇನು ತಪ್ಪುಗಳನ್ನು ಮಾಡ್ತಾರೆ ಕಾರ್ ಡ್ರೈವರ್ಸು ಅಥವಾ ಕಾರ್ ಓನರ್ಸು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇವಾಗ ವೀಲ್ ಅಲೈನ್ಮೆಂಟ್ನ ಹೇಗೆ ಮಾಡ್ತಾರೆ, ಈ ಥರ ಅಲೈನ್ಮೆಂಟ್ ಮಷಿನ್ ಬಳಸಿ ಎಲ್ಲ ಆ್ಯಂಗಲ್ನ ಸರಿಪಡಿಸಿ ಕೂರಿಸ್ತಾರೆ. ಇದರಿಂದ ಟೈರ್ ಲೈಫ್ ಮೇಲೆ ಏನು ಪರಿಣಾಮ ಆಗುತ್ತೆ? ಇದರಿಂದ ಒಂದು ವೇಳೆ ವೀಲ್ ಬ್ಯಾಲೆನ್ಸಿಂಗ್ ಇಲ್ಲ ಅಂತಂದರೆ
ಸರಿಯಾಗಿ ತೊಂದರೆ ಅಲ್ಲದೆ ಗಾಡಿ ಎಲ್ಲ ಟಯರ್ಗಳು ಬೇಗ ಬೇಗ ಹಾಳಾಗಿ ಬೇಗ ಬೇಗ ಪಂಚರ್ ಆಗುವಂಥದ್ದು, ಬರ್ಸ್ಟ್ ಆಗುವಂಥದ್ದು ಇಂಥವೆಲ್ಲ ಪ್ರಾಬ್ಲಮ್ ಆಗುತ್ತೆ. ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ವೀಲ್ ಅಲೈನ್ಮೆಂಟ್ ತಪ್ಪಿದ್ರೆ ಏನಾಗುತ್ತೆ, ಗಾಡಿ ಒಳಗೆ ಹೊರಗೆ ಎಲ್ಲ ಹಾಳಾಗುತ್ತೆ. ಗಾಡಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೈ ಸ್ಪೀಡಲ್ಲಿ ನೀವು ಹೋಗ್ತಾ ಇರುವಾಗ, ಹೈವೇನಲ್ಲೆಲ್ಲ ಹೋಗ್ತಾ ಇರುವಾಗ ಗಾಡಿ ಒಳಗೆ ಕೂತಿದ್ದೀರೋ ಏನಾಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ, ಅಷ್ಟು ಶೇಕ್ ಆಗ್ತಾ ಇರುತ್ತೆ. ಆಮೇಲೆ ವೀಲ್ ಅಲೈನ್ಮೆಂಟ್ ಇಲ್ಲ ಅಂತಂದರೆ ಸ್ಟೇಬಲ್ ಆಗಿರಲ್ಲ. ಆವಾಗ ಡ್ರೈವ್ ಮಾಡ್ತಿರ್ತಿರಲ್ಲ, ಅಯ್ಯೋ ನಾನು ಕಾರೇ ಬೇರೆ ನಾನೇ ಬೇರೆ ಅನ್ಸೋಕ್ಕೆ ಶುರುವಾಗುತ್ತೆ. ಎಲ್ಲ ಸರಿ ಇದ್ದರೆ ಕಾರು ಮತ್ತು ನೀವು ಇಬ್ಬರು ಒಂದೇ ಅನ್ಸೋದು, ಆರಾಮಾಗಿ ಹಾಯಾಗಿ ಹಾಡು ಹಾಕ್ಕೊಂಡು ಖುಷಿಯಾಗಿ ಹೋಗ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಟು ತಿಳ್ಕೊಳ್ಳೋದು ಇದೆ. ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಗಿಲ್ಲ ಅಂತಂದರೆ ಹೇಳಿ, ಮತ್ತು ಇನ್ನಷ್ಟು ವಿಷಯದೊಂದಿಗೆ ಬರ್ತೀನಿ. ಏನೇನು ಮಾಡ್ಬೋದು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸಿಗ್ತೀನಿ ಮುಂದಿನ ವಾರ ಇದೇ ಥರ ಹೊಸ ವಿಷಯ, ಹೊಸ ನೋಟದೊಂದಿಗೆ ನಮ್ಮ ವಾಹನಗಳ ಬಗ್ಗೆ. ಬಾಯ್ ಬಾಯ್.